न्यूज़ 7 मीडिया में आपका इस्तकबाल है। मैं हूं आपका मेज़बान सैयद फ़ारूक अहमद। नाजरीन, मोहतरम HD कुमारस्वामी ने आज एक प्रेस मीटिंग के दौरान बहुत सारी बातें खुलकर बताई हैं, तो चलिए जानते हैं एक ख़ास रिपोर्ट। ಇಂದಿನಿಂದ ನಾವು ಚುನಾವಣೆಯ ಒಂದು ಪ್ರಕ್ರಿಯೆಗಳನ್ನು ಪ್ರಾರಂಭಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಥಮವಾಗಿ ತಮ್ಮಗಳ ಒಂದು ಜೊತೆಯಲ್ಲಿ ನಮ್ಮ ಬಸವ ಕಲ್ಯಾಣದ ಮತ್ತು ಬೀದರ್ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ತಮ್ಮೆಲ್ಲರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಮೊದಲನೇದಾಗಿ ಮಾಧ್ಯಮದ ಮಿತ್ರರಿಗೆ ನನ್ನ ವೈಯಕ್ತಿಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ 2018ರ ಸಾರ್ವತ್ರಿಕ ಚುನಾವಣೆಯ ನಂತರ ಎರಡು ರೀತಿಯ ಚುನಾವಣೆಗಳು, ಉಪಚುನಾವಣೆಗಳು ನಡೆದಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ. ಒಂದು ಮೈತ್ರಿ ಸರ್ಕಾರದ ಪತನದ ನಂತರ ಕಾಂಗ್ರೆಸ್ ಮತ್ತು JDS ಪಕ್ಷದಿಂದ ಪಕ್ಷಾಂತರ ಮಾಡಿದಂಥ 17 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗಳು ಒಂದು ಕಡೆ, ಆ 17 ಸ್ಥಾನದಲ್ಲಿ ಈಗಾಗಲೇ ಸುಮಾರು 16 ಸ್ಥಾನಗಳಲ್ಲಿ ಚುನಾವಣೆಗಳೇನು ಸಂಪೂರ್ಣಗೊಂಡಿತ್ತು. ಒಂದು ಇವತ್ತು ಮಸ್ಕಿನಲ್ಲಿ ಆ ಪಕ್ಷಾಂತರದ ಹಿನ್ನೆಲೆ ನಡೀತಿರ್ತಕ್ಕಂಥ ಒಂದು ವಿಧಾನಸಭೆ ಉಪಚುನಾವಣೆ. ಬಸವ ಕಲ್ಯಾಣದ ಚುನಾವಣೆ ಈ ಕ್ಷೇತ್ರದ ಶಾಸಕರಾಗಿದ್ದಂಥ ನಾರಾಯಣ ರಾಯರವರ ನಿಧನದಿಂದ ನಡೀತಾ ಇರತಕ್ಕಂಥ ಒಂದು ಉಪಚುನಾವಣೆ ಇದು. ಬಸವ ಕಲ್ಯಾಣದ ಈ ಒಂದು ಉಪಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯನ್ನು ನಾವು ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ. ಇಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಗಳಲ್ಲಿ ಜನತಾ ಪರಿವಾರದಿಂದ ಸುಮಾರು 7 ಬಾರಿ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥ ಒಂದು ಜನತಾ ಪರಿವಾರದ ಮತದಾರನ ಹೊಂದಿರತಕ್ಕಂಥ ಕ್ಷೇತ್ರ ಇದು. ಅದರ ಹಿನ್ನೆಲೆಯಲ್ಲಿ ಇಲ್ಲಿಯ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯವನ್ನು ತೆಗೆದುಕೊಂಡ ನಂತರ ನಾವು ಬಸವ ಕಲ್ಯಾಣ ಮೊದಲಿಂದಲೂ ಜನತಾದಳ ಜಾತ್ಯತೀತ ಜನತಾದಳವಾಗಿ ಪರಿವರ್ತನೆ ಆದ ನಂತರವೂ ಸಹ 2 ಬಾರಿ ಈ ಕ್ಷೇತ್ರದಿಂದ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಈ ಕ್ಷೇತ್ರದ ಮತದಾರ ಬಂಧುಗಳು. ಕಳೆದ ಬಾರಿಯೂ ಸಹ ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಒಳ್ಳೆಯ ಮತವನ್ನು ಒಂದು ಕ್ಷೇತ್ರ ಇದು. ಪಕ್ಷದ ಒಂದು ಸಂಘಟನೆ ಉತ್ತಮವಾಗಿದ್ದಂಥ ಒಂದು ಕ್ಷೇತ್ರ ಏನಿದೆ, ಒಂದು ಕಳೆದ ಚುನಾವಣೆಯ ನಂತರ ಒಂದು 2 ವರ್ಷಗಳ ಕಾಲ ಪಕ್ಷದ ಸಂಘಟನೆ ಸ್ವಲ್ಪ ಕುಂಠಿತ ಆಗಿರ್ಬೋದು. ಆದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಇಲ್ಲಿ ಬಸವ ಕಲ್ಯಾಣದಲ್ಲಿ. ಬಹುಶಃ ನಾನು ನೆನಪಿಸ್ಕೊಡ್ತೇನೆ, ನಾನು ಮುಖ್ಯಮಂತ್ರಿ ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಬಸವ ಕಲ್ಯಾಣದಲ್ಲೇ ಒಂದು ಗ್ರಾಮವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೀದರ್ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜನಸಾಮಾನ್ಯರ ಒಂದು ಜನತಾ ದರ್ಶನ ಮತ್ತು ಅಧಿಕಾರಿಗಳ ಸಭೆಯನ್ನು ನಡೆಸಿದಂಥದ್ದು ಇವತ್ತು ನನ್ನ ಕಣ್ಮುಂದೆ ಏನಿದೆ. ಇವತ್ತು ಈ ಒಂದು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಈ ಉಪಚುನಾವಣೆ ನಡೀತಾ ಇದೆ. ನಾನು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಈ BJPಯ ಸರ್ಕಾರದ 20% ಸರ್ಕಾರ, ಇದು ಕಮಿಷನ್ ಸರ್ಕಾರ ಅಂತಕ್ಕಂಥದ್ದಾಗಲಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದಾಗಲಿ, ಈ ಸರ್ಕಾರದ 20% ಕಮಿಷನ್ನಿನ ಬಗ್ಗೆ ಚರ್ಚೆ ಮಾಡೋದ್ರಿಂದ ಬಸವ ಕಲ್ಯಾಣದ ಸಮಸ್ಯೆಗಳಿಗೆ ಉತ್ತರ ಸಿಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಈ ಚುನಾವಣೆಯಲ್ಲಿ ತಮ್ಮಗಳ ಮುಖಾಂತರ ಮತ್ತು ನಾನೀಗ ಚುನಾವಣೆಯ ಪ್ರಚಾರದಲ್ಲಿ ನಗರದ ಬಡಾವಣೆಗಳಿರ್ಬೋದು,
ಹಳ್ಳಿಗಳಿಗೆ ಏನು ಭೇಟಿ ಕೊಡ್ತಕ್ಕಂಥವನಿದ್ದಾನೆ. ನಾನು ಬಸವ ಕಲ್ಯಾಣದ ಜನತೆಯ ಮುಂದೆ ಇಡ್ತಕ್ಕಂಥ ಪ್ರಶ್ನೆ, ಬೀದರ್ ಜಿಲ್ಲೆಗೆ ನಾನು ಮುಖ್ಯಮಂತ್ರಿ ಇದ್ದಾಗ ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಬೃಹತ್ ನೀರಾವರಿ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆಯ ಕಾಮಗಾರಿಗಳಿಗೆ, ಅದರಲ್ಲೂ ಹಲವಾರು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆಗಳಿಗೆ 2 ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿದ್ದೆ. ಅದರ ಜೊತೆಯಲ್ಲಿ ಬಸವ ಕಲ್ಯಾಣಕ್ಕೆ ಸುಮಾರು 75 ಕೋಟಿ ವೆಚ್ಚದ ಕೆಲವು ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಗಳಿಗೂ ನಾನು ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ದೆ. ಅದರ ಜೊತೆಗೆ ಹಲವಾರು ರಸ್ತೆಗಳ ಒಂದು ವಿಷಯದಲ್ಲೂ ಸಹ ಹಣವನ್ನು ಕೊಟ್ಟಂಥದ್ದೇನಿದೆ, ಅದು ರೂರಲ್ ಡೆವಲಪ್ಮೆಂಟ್ನಲ್ಲಿರ್ಬೋದು, SHAP ವರ್ಕ್ನಲ್ಲಿರ್ಬೋದು, ಹಲವಾರು ಸರ್ಕಾರದ ಅಪೆಂಡಿಕ್ಸಿನಲ್ಲಿರ್ಬೋದು, ಕೊಟ್ಟಂಥ ಹಣ ಎಷ್ಟರ ಮಟ್ಟಿಗೆ BJPಯ ಸರ್ಕಾರ 2 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ, ಬಸವ ಕಲ್ಯಾಣದ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ. ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಬರ್ಬೋದು, ಬಸವ ಕಲ್ಯಾಣವನ್ನು ನಾನು ದತ್ತು ತೆಗೆದುಕೊತೇನೆ, ಈ ಒಂದು ಕ್ಷೇತ್ರವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸ್ತೀನಿ ಅಂತಕ್ಕಂಥ ಭಾಷಣ ಮಾಡ್ಬೋದು. ಆದರೆ ಅವರು ಹಿಂದೆ 2008ರಲ್ಲೂ ಸಹ ಸುಮಾರು 20 ಆಪರೇಷನ್ ಕಮಲದ ಉಪಚುನಾವಣೆಗಳನ್ನೇ ನಡೆಸಿದ್ರು. ಅವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ದತ್ತು ತೆಗೆದುಕೊತೀನಿ ಅಂತಕ್ಕಂಥ ಮಾತೇನು ಕೊಟ್ಟಿದ್ದರು. ಯಾವುದೇ ಕ್ಷೇತ್ರಗಳು ಇವತ್ತು ಅಭಿವೃದ್ಧಿಯನ್ನು ಕಾಣಲಿಲ್ಲ. ಇತ್ತೀಚೆಗೆ ಶಿರಾದಲ್ಲೊಂದು ಚುನಾವಣೆ ನಡೀತು. ಮುಖ್ಯಮಂತ್ರಿಗಳು ಆ ಮಾದಲೂರು ಕೆರೆ ಅಂತಕ್ಕಂಥ ಕೆರೆನಲ್ಲೇ ಒಂದು ದೊಡ್ಡ ಪೆಂಡಾಲ್ ಹಾಕಿ ಸಭೆ ಮಾಡಿದ್ರು, ನೀರು ತುಂಬಿಸ್ತೀನಿ ಅಂತ ಹೇಳಿದರು ಕೆರೆಗೆ. ಅದೇ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥವ್ರು ನಮ್ಮ ತಿಪ್ಪೇಸ್ವಾಮಿಯವರು. ಈಗೇನು ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಅವರು ಶಿರಾ ಕ್ಷೇತ್ರದವರೇ. ಅವ್ರನ್ನೇ ಕೇಳಿ ಮೊದಲೂರು ಕೆರೆಗೆ ಏನು ಜನತೆಗೆ ಮಾತು ಕೊಟ್ಟರು, ಎಷ್ಟರ ಮಟ್ಟಿಗೆ ನೀರು ತುಂಬಿಸಿದ್ದಾರೆ ಈಗ ಅಂತೇಳಿ, ಎಷ್ಟರ ಮಟ್ಟಿಗೆ ಅದು ಜನರಿಗೆ ಸದುಪಯೋಗ ಆಯಿತು ಅಂತೇಳಿ. ಚುನಾವಣೆಯಲ್ಲಿ ಎಲ್ಲ ರೀತಿಯ ಸ್ವರ್ಗವನ್ನೇ ಇಳಿಸ್ತಕ್ಕಂಥವ್ರು BJP ನಾಯಕರು. ಚುನಾವಣೆ ಆಗಿ ನಂತರ ಆ ಕ್ಷೇತ್ರದ ಮತದಾರನ ಮರೆಯತಕ್ಕಂಥ ಯಾವುದೊಂದು ಪಕ್ಷ ಇದ್ದರೆ BJP ಪಕ್ಷ ಅದು. ಅದರಿಂದ ಇವತ್ತು ಈ ಚುನಾವಣೆಯಲ್ಲಿ JDS ಪಕ್ಷದ ಬಗ್ಗೆ ನಾನು ನಿಮ್ಮಗಳ ಮುಖಾಂತರ ಈ ಒಂದು ಮತದಾರರಿಗೆ ಹೇಳ್ತಕ್ಕಂಥದ್ದು, ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಚುನಾವಣೆ ನಿಲ್ಲಿಸ್ತಕ್ಕಂಥ ನಿರ್ಧಾರ ಮಾಡಿರೋದು. ಇವತ್ತು ಸಿದ್ದರಾಮಯ್ಯನವರು ಹೇಳ್ಬೋದು, BJP ಮತ್ತು JDSನವರು ಮತ್ತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೆ JDS ಪಕ್ಷದ ಬಗ್ಗೆ, ಸಿದ್ದರಾಮಯ್ಯನವ್ರಿಗೆ ಒಬ್ಬರಿಗೆ ಅಲ್ಲ, ಕಾಂಗ್ರೆಸ್ನ ನಾಯಕರುಗಳಿಗೆ JDS ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಅವ್ರ ಹತ್ರ ಯಾವುದೇ ಸರ್ಕಿಲ್ಲ. ಅವ್ರ ಹತ್ರ ಅವ್ರು ಹೇಳ್ತಕ್ಕಂಥದ್ದು ಒಂದೇ, BJP ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ನಾನು ಈ ಕ್ಷೇತ್ರದಲ್ಲಿ JDSನಿಂದ ಮೊದಲನೇ ಬಾರಿಗೆ ಒಂದು ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥ ಉದ್ದೇಶವೇ ಕಾಂಗ್ರೆಸ್ ಪಕ್ಷದ JDS ಪಕ್ಷದ ಬಗ್ಗೆ ನಿರಂತರವಾಗಿ ಮಾಡ್ತಕ್ಕಂಥ ಒಂದು ಆರೋಪಗಳೇನಿದೆ, ಅದಕ್ಕೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಬಸವ ಕಲ್ಯಾಣದ ಮತದಾರರಿಂದ ಇವತ್ತು ಈ ಮತದಾರರ ಒಂದು ವಿಶ್ವಾಸವನ್ನು ಪಡೆಯತಕ್ಕಂಥದ್ರ ಮುಖಾಂತರ ನಾಡಿನ ಜನತೆಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ನಾವು ಸೈಯದ್ ಅಶ್ರಫ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿ, ಖಾದ್ರಿ ಅವ್ರನ್ನ. ಇದು ಆ ಲೆಕ್ಕಾಚಾರ ಮಾಡಿದ್ದೇನೆ. ಇಲ್ಲಿ ನಾನು ಮುಸಲ್ಮಾನ್ ಮತವನ್ನು ಹೊಡಿಬೇಕು ಅಂತ ಮಾಡಿರೋದಲ್ಲ. ಇವತ್ತು ಕೆಲವರು ಹೇಳ್ತಾರೆ ಮುಸಲ್ಮಾನ್ ಮತವನ್ನು ಹೊಡಿಲಿಕ್ಕೆ ಮಾಡಿದ್ರು ಅಂತ ಹೇಳಿ. 2004ರ ಉಪಚುನಾವಣೆಯನ್ನು ನೆನಪಿಸ್ಕೊಡ್ತೀನಿ ನಾನು. ಚಾಮರಾಜಪೇಟೆನಲ್ಲಿ 2005ರಲ್ಲಿ ನಡೆದಂಥ ಉಪಚುನಾವಣೆ ಏನಿದೆ, ಬಹುಶಃ 2004ರಲ್ಲೇ ಆದಂಥದ್ದು ಇರ್ಬೋದು. ಆ ಉಪಚುನಾವಣೆಯಲ್ಲಿ ಅಲ್ಲೂ ಸಹ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಒಂದು ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನು ಚುನಾವಣೆಗೆ ಜಾತ್ಯತೀತ ಜನತೆಯಿಂದ ನಿಲ್ಲಿಸಿದ್ದು. ಅಲ್ಲಿಯವರೆಗೆ ಚಾಮರಾಜಪೇಟೆನಲ್ಲಿ ಯಾವುದೇ ಒಬ್ಬ ಅಲ್ಪಸಂಖ್ಯಾತರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಂಥ ನಿದರ್ಶನ ಇರಲಿಲ್ಲ. ಚಾಮರಾಜಪೇಟೆನಲ್ಲಿ ಮೊದಲನೇ ಬಾರಿಗೆ ಒಬ್ಬ ಮುಸಲ್ಮಾನ್ ಸಮಾಜದ ವ್ಯಕ್ತಿ ಆಯ್ಕೆ ಆಗ್ತಕ್ಕಂಥ
ಒಂದು ಹೊಸ ಬದಲಾವಣೆಯನ್ನು ತಂದಂಥದ್ದು ಜಾತ್ಯತೀತ ಜನತಾದಳ ಚಾಮರಾಜಪೇಟೆ ಚುನಾವಣೆಯಲ್ಲಿ. ಯಾವುದೇ ಪಕ್ಷಕ್ಕೆ ಅದು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಜನತಾದಳದ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಕೇವಲ ಯಾರಿಗೂ ಅನುಕೂಲ ಮಾಡಲಿಕ್ಕಲ್ಲ, ನಮ್ಮ ಪಕ್ಷದ ಒಂದು ಸ್ಪಷ್ಟವಾದ ಸಂದೇಶ. ಯಾವ ಸಮಾಜಗಳನ್ನು ಗುರುತಿಸಿರೋದಿಲ್ಲ ಅಂಥ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಜನತಾದಳ ಇವತ್ತು ರಾಷ್ಟ್ರೀಯ ಪಕ್ಷಗಳಿಗಿಂತ ನಮ್ಮಲ್ಲಿ ಒಂದು ಬದ್ಧತೆಯನ್ನು ಹೊಂದಿರತಕ್ಕಂಥದ್ದನ್ನು ಹಲವಾರು ನಿದರ್ಶನಗಳ ಮುಖಾಂತರ ನಾನು ಸ್ಪಷ್ಟೀಕರಣ ಕೊಡಬಲ್ಲೆ. ಇವತ್ತು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇರತಕ್ಕಂಥದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಚುನಾವಣೆ ನಡೆಸ್ತಾ ಇದ್ದೇವೆ. ಇವತ್ತು ಹಳ್ಳಿಗೆ ನಾನು ಏನು ನಮ್ಮ ಪಕ್ಷದ ನಾಯಕರು ಭೇಟಿ ಕೊಡ್ತಾ ಇದ್ದೇವೆ. ಇವತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ 1ರಲ್ಲಿ ಗ್ರಾಮೀಣ ಪ್ರದೇಶದ ಬಗ್ಗೆ ಚರ್ಚೆ ಮಾಡೋದಾದರೆ ಸುಮಾರು 5,000 ಕುಟುಂಬಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ಮನ್ನಾ ಏನು ಯೋಜನೆ ಅನುಷ್ಠಾನಕ್ಕೆ ತಂದವು. 5,000 ಕುಟುಂಬದ ರೈತ ಬಂಧುಗಳಿಗೆ ಸುಮಾರು 30 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಆಗಿದೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ. ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು 14,000 ಕುಟುಂಬಗಳಿಗೆ ಸುಮಾರು 53 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಆಗಿದೆ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ 1ರಲ್ಲಿ ರೈತರು ಮಾಡಿದಂಥ ಸಾಲದ ಮನ್ನಾ